ಅವ್ರು ಬಂದ ನಂತರ ಮತ್ತೊಂದು ಕಾರ್ಯಕ್ರಮ ಮಾಡ್ಬೋದಾಗಿತ್ತು. ನನಗೆ ಭಾಳ ವೈಭವದಿಂದ ಈ ಕಾರ್ಯಕ್ರಮ ಮಾಡಬೇಕು ಅಂತ ಇಚ್ಛೆ ಇತ್ತು. ಹಿರೂರಲ್ಲಿ ಭಾಳ ಚೆನ್ನಾಗಿ ಮಾಡಿದರು, ಕಾರ್ಯಕ್ರಮ ಭಾಳ ಚೆನ್ನಾಗಿ ಮಾಡಿದರು. ಎಲ್ಲ ಭಕ್ತಾದಿಗಳು, ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಭಾಳ ವೈಭವದಿಂದ ಇವತ್ತು ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಸರೂರು ರೇವಣಸಿದ್ದೇಶ್ವರ ನನ್ನ ಮನೆಯ ದೇವರು. ಭಾಳ ಮಂದಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ನಮ್ಮ ಮನೆಯ ದೇವರು ರೇವಣಸಿದ್ದೇಶ್ವರ. ದೇವರಿಗೆ ಕುಲ ಇರೋದಿಲ್ಲ. ಅವನು ಎಲ್ಲ ಮಾನವರಿಗೂ ಕೂಡ ದೇವರೇ ಆಗಿರ್ತಾನೆ. ನನ್ನ ಮನೆಯ ದೇವರು ರೇವಣಸಿದ್ದೇಶ್ವರ ಅಂದ ತಕ್ಷಣ ಕೇವಲ ನಮಗಷ್ಟೇ ಸೀಮಿತ ಆಗೋದಿಲ್ಲ. ಆ ಭಗವಂತ ಅವನ ಅನ್ಯಾಯಿಗಳು ಎಲ್ಲ ಧರ್ಮದಲ್ಲಿಯೂ ಇರ್ತಾರೆ, ಎಲ್ಲ ಪಂಕ್ತ ಮತದಲ್ಲಿ ಇರ್ತಾರೆ. ವಿಶೇಷವಾಗಿ ಇದು ಸರೂರಿನ ಗುರುಪೀಠ ಏನಿದೆಯಲ್ಲ, ನನ್ನ ತಿಳುವಳಿಕೆ ಪ್ರಕಾರ ಇದು ಕೂಡ ಬಸವಾದಿ ಶರಣರ ಕಾಲದ ನಂತರ, ಆ ಸಮಕಾಲದಲ್ಲಿ ಮತ್ತು ಕಾಲದ ನಂತರ ಧರ್ಮವನ್ನು ಪ್ರಚಾರ ಮಾಡಬೇಕು, ಧರ್ಮ ಪ್ರತಿಯೊಂದು ಕಡೆ ಧರ್ಮದ ನಿಜವಾರ್ಥ ಮುಟ್ಟಬೇಕು, ಮೂಢನಂಬಿಕೆಯಿಂದ ಜನರು ಹೊರಗೆ ಬರಬೇಕು ಅನ್ನುವಂಥ ಉದ್ದೇಶದಿಂದ ಈ ಪೀಠಗಳು ಸ್ಥಾಪನೆ ಆದವು. ಅದರಲ್ಲಿ ಸರೂರು ಪೀಠ ಕೂಡ ಒಂದು ಅಂತ ನನ್ನ ಭಾವನೆ. ರೇವಣಸಿದ್ದೇಶ್ವರ ಮೂಲ ಪುರುಷ. ಇದನ್ನು ನನಗೆ ಯಾರು ಹೇಳಿದರು ಅಂದರೆ, ನಾನು ಚಿಕ್ಕವನಿದ್ದಾಗ ಹುರ್ಕಡ್ಲಿ ಅಜ್ಜೋರು ಅಂತ ಹೆಸರು ಕೇಳಿರ್ಬೋದು. ನವಲಗುಂದು ಹುರ್ಕಡ್ಲಿ ಅಜ್ಜೋರು. ಅವರು ಬಾಲ್ಯದಲ್ಲಿ ಶಿಕ್ಷಕರಾಗಿದ್ದರು. ತದನಂತರ ದೇವಿಯ ಆರಾಧನವನ್ನು ಮಾಡ್ತಾ ಅವರಿಗೆ ದೇವಿಯ ಸ್ವತಃ ಪ್ರತ್ಯಕ್ಷ ಆದಳು. ದೇವಿಯ ಸ್ವತಃ ಪ್ರತ್ಯಕ್ಷ ಆದ ಮೇಲೆ ಅವರು ಮುಂದೆ ಆಗ್ತಕ್ಕಂಥದ್ದು ಕಣ್ಣು ಮುಚ್ಚಿಕೊಂಡು ಕೂತಲ್ಲೇ ಭವಿಷ್ಯ ಹೇಳ್ತಿರ್ಲಿಲ್ಲ. ಅವರು ನಗನಗ್ತನ ಹೇಳೋರು. ಹೇಗೆ ಸಜ್ಜನಗೂಡು ಶರಣಮ್ಮನವ್ರ ಮನಸ್ಸಿನಲ್ಲಿ ಬಂದಾಗ ಹೆಂಗೆ ಹೇಳ್ತಿದ್ರು ಹಾಗೆ ಅವರು ಒಂದು ಸಲ ನಾವು ಮಾತಾಡ್ತಾ ನನಗೇನು ಹೇಳಿದರು ಅಂದರೆ, ರೇವಣಸಿದ್ದೇಶ್ವರ ನಿಮ್ಮ ಮನೆ ದೇವರಪ್ಪ, ಕುಲದೇವರು, ಮೂಲ ಪುರುಷ ಸಿದ್ದೇಶ್ವರ ಅನ್ವಯಿಗಳು ಯಾರಿದ್ದಾರಲ್ಲ ಅವರು ಬಹಳ ಪುರಾತನದ ಇತಿಹಾಸ ಇದೆ ಅವ್ರಿಗೆ ಅಂತ ಹೇಳಿದರು. ಆ ಮಂಥನಗಳಿಗೆ ಪುರಾತನದ ಇತಿಹಾಸ ಇದೆ ಅಂತ ಹೇಳಿದರು. ಆ ಮಾತನ್ನು ಯಾಕೆ ಹೇಳ್ತಿದ್ದೆ ಅಂದರೆ, ಸರೂರಿಗೆ ಇರುವಂಥ ಅದೊಂದು ಮಹತ್ವ. ರೇವಣಸಿದ್ದೇಶ್ವರ ಪೀಠ ಅಂತಂದರೆ ಇದು ಭೂಮಿ ಮೇಲೆ ಇದೊಂದು ಧರ್ಮಕ್ಷೇತ್ರ. ಇದನ್ನ ಎಲ್ಲರೂ ಕೂಡ ನಾವು ಅನುಭವಿಸ್ತೀವಿ. ಇದೊಂದು ಧರ್ಮಕ್ಷೇತ್ರ. ಈ ಕ್ಷೇತ್ರದಿಂದಲೇ ಸಾಕಷ್ಟು ಮತ್ತೆ ಕ್ಷೇತ್ರಗಳಾಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಅನ್ವಯಿಗಳು ಬೇರೆ ಬೇರೆ ಸಮಾಜದಲ್ಲಾಗಿರ್ಬೋದು. ಈಗ ಹೊರತಿಯಲ್ಲಿ ಕೂಡ ರೇವಣಸಿದ್ದೇಶ್ವರ ಗುಡಿ ಇದೆ, ಬೇರೆ ಬೇರೆ ಕಡೆ ಕೂಡ ರೇವಣಸಿದ್ದೇಶ್ವರ ಗುಡಿಗಳಿದ್ದಾವೆ. ಆದ್ರೆ ಮೂಲ ಬಂದಂಥ ವಿಚಾರ ಬಂದಾಗ ರೇವಣಸಿದ್ದೇಶ್ವರನ ಮೂಲ ದೇವಸ್ಥಾನ ಪ್ರಾರಂಭ ಆಗಿದ್ದು ಎಲ್ಲಪ್ಪ ಅನ್ನುವಂಥದ್ದು ಪರಿಪಾಕ ನಂತರ ಎಲ್ಲರ ಒಂದು ಆ ಕ್ಷೇತ್ರ ಆಗಿದೆ ಅಂದರೆ ಅದು ಸರೂರು ಅನ್ನುವಂಥದ್ದನ್ನು ನಮ್ಮ ಇತಿಹಾಸದಲ್ಲಿ ನಾವು ತಿಳ್ಕೊಳ್ಳೋಕೆ ಇಷ್ಟು ಮಹತ್ವವಾಗಿರ್ತದೆ. ಅದಕ್ಕೆ ಬಹಳ ದಿವಸದಿಂದ ನನ್ನ ಮನಸ್ಸಿನಲ್ಲಿ ಒಂದು ಕೊರಗಿತ್ತು. ನಾನು ಯಾವುದಾರ ರೀತಿಯಿಂದ ಸೇವೆ ಮಾಡಬೇಕಪ್ಪ, ಈ ದೇವರ ರೇವಣಸಿದ್ದೇಶ್ವರ ಸೇವೆಯನ್ನು ಮಾಡಬೇಕನ್ನುವಂಥ ಒಂದು ಇಚ್ಛೆ ಇದೆ. ಭಾಳ ದಿವಸದಿಂದ ಅದು ನನ್ನಲ್ಲಿ ಒಂದು ಕೊರಗಿದೆ. ನಾನೇನೋ ಪ್ರತಿ ಸಲ ಕೇಳಿದಾಗೆಲ್ಲ ಏನಪ್ಪ ಅಂದರೆ ಒಂದು 5,000 ಅಥವಾ 5 ಲಕ್ಷ ಕೊಟ್ಟು 10 ಲಕ್ಷ ಕೊಟ್ಟು ಸಾಲ್ದು. ಅದನ್ನು ಒಂದು ಬೃಹತ್ವಾಗಿರ್ತಕ್ಕಂಥ ಏನಾದರೂ ಒಂದು ಇಮಾರತಿ ಯಾರಿಗೆ ಅನ್ನುವಂಥದ್ದು ನಮ್ಮ ಉದ್ದೇಶ. ಅದಲ್ಲದೆ ರೇವಣಸಿದ್ದೇಶ್ವರ ಪೀಠ
ಅಧ್ಯಯನ ಮಾಡಿ ಕೂಡ ಒಂದು ಯಾವ ರೀತಿಯಾಗಿ ಪ್ರಾಧಿಕಾರಗಳಾಗ್ಯಾವೋ ಇದು ಒಂದು ಪ್ರಾಧಿಕಾರ ಆಗ್ಬೇಕು ಅನ್ನುವಂಥದ್ದು ಬೇಡಿಕೆ ಕೂಡ ನಾನು ಮುಖ್ಯಮಂತ್ರಿಯವರಿಗೆ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ನಾನು ಬೇಡಿಕೆ ಅದು ಇನ್ನೂ ಪ್ರಾರಂಭಿಕ ಹಂತದಲ್ಲಿದೆ, ಅದು ತೀರ್ಮಾನ ಆಗಿಲ್ಲ. ಅಷ್ಟರಲ್ಲೇ ನಾನೀಗ ಮುಖ್ಯಮಂತ್ರಿಯವರು ನನಗೆ ವಿಶೇಷ ಅನುದಾನವನ್ನು ತಾಲೂಕಿನ ಅಭಿವೃದ್ಧಿಗೋಸ್ಕರ ಕೊಟ್ಟಂಥ ಸಂದರ್ಭ ಮೊದಲನೇ ನಮ್ಮ ಸೇವೆ ಎಲ್ಲಿಗಾದರೂ ಪ್ರಾರಂಭ ಆಗಬೇಕಾದ್ರೆ ರೇವಣ ಸಿದ್ದೇಶ್ವರದಿಂದ ಪ್ರಾರಂಭ ಆಗಲಿ ಅಂತ 2 ಕೋಟಿ ರೂಪಾಯಿಯನ್ನು ಈ ಒಂದು ಕಲ್ಯಾಣ ಅದು ನಂದು ದೇವಸ್ಥಾನದಲ್ಲೇ ಮಾಡ್ಬೇಕನ್ನೋದು ಇಚ್ಛೆ ಇತ್ತು. ಆದರೆ ಶ್ರೀಗಳೆಲ್ಲರೂ ಏನು ಹೇಳಿದ್ರು ಅಂದರೆ ಅದು ಬಹಳ ಇಕ್ಕಟ್ಟಿನ ಜಾಗ ಇದೆ, ಆ ಇಕ್ಕಟ್ಟಿನ ಜಾಗ ನಾಳೆ ಏನಾದರೂ ಕಾರ್ಯಕ್ರಮ ಮಾಡಲಿ, ಮದುವೆ ಮಾಡಲಿ, ಮುಂಚುವೆ ಮಾಡಲಿ ಭಾಳ ಕಷ್ಟ ಆಗ್ತೈತಿ. ಇವತ್ತು ನಾಳೆ ಪ್ರತಿಯೊಬ್ಬನು ಕಾರ್ ತೊಗೊಂಡ್ಬರ್ತಾನೆ, ವೆಹಿಕಲ್ ತೊಗೊಂಡ್ಬರ್ತಾನೆ, ಕಷ್ಟ ಆಗ್ತೈತಿ. ಅದಕ್ಕೆ ಊರಿನ ಹೊರಗಡೆ ನಿವಾಂತವಾಗಿರ್ತಕ್ಕಂಥ ಈ ಒಂದು ಏನು ಇಲ್ಲಿ ಪ್ರತಿ ವರ್ಷ ಹೇಳಿಕೆ ಆಗ್ತೈತಿ, ಇಲ್ಲಿ ಜಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅನುಕೂಲ ಆಗುತ್ತೆ, ಭಕ್ತರಿಗೆ ಬಂದವ್ರಿಗೂ ಅನುಕೂಲ ಆಗುತ್ತೆ, ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರು ಈ ಜಾಗವನ್ನು ಸೂಚನೆ ಮಾಡಿದ್ರು. ಅದರ ಪ್ರಕಾರವಾಗಿ ಇವತ್ತು ನಾವಲ್ಲಿ ಪೂಜೆ ಮಾಡಿದ್ದೀವಿ. ಅವರು ಎಲ್ಲರೂ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮನ್ನೆಲ್ಲರನ್ನೂ ಕರೆಸಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೆ ಕಾರಣಭೂತರಾಗಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಕೃತಜ್ಞತೆಗಳನ್ನು ಹೇಳಿ ನಾನು ಹೆಚ್ಚಿಗೆಯನ್ನು ಮಾತಾಡಿದೆ. ನಾವೆಲ್ಲರೂ ಸೇರಿ ಆ ಭಗವಂತನ ಸೇವೆಯಲ್ಲಿ ಎಲ್ಲರೂ ಒಂದಾಗಿ ಮಾಡತಕ್ಕಂಥದ್ದಕ್ಕೆ ಮುಂದಾಗೋಣ. ಮುಂದೆ ಬರುವಂಥ ದಿವಸದಲ್ಲಿ ಈ ಪ್ರದೇಶ ಇನ್ನೂ ಹೆಚ್ಚು ಅಭಿವೃದ್ಧಿಯಾಗಲಿಕ್ಕೆ ಏನು ಬೇಕು ಅದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ಈ 6 ಎಕರೆ ಜಮೀನನ್ನು ಈ ಗುಡಿಗೆ ಸೀಮಿತವಾಗಿ ಸರ್ಕಾರ ಇದಕ್ಕೊಂದು ಗೆಜೆಟ್ ನೋಟಿಫಿಕೇಶನ್ ಮಾಡಲಿ ಅನ್ನೋಂಥ ಬೇಡಿಕೆ ಅವ್ರದ್ದಾಗಿತ್ತು. ಹೀಗಾಗಿ